ಫರಂಗಿಪೇಟೆ ದಿಗಂತ್ ನಾಪತ್ತೆ ಪ್ರಕರಣ ಸುಖಾಂತ್ಯ ಕಂಡಿದೆ. ಕೊನೆಗೂ ಹೆತ್ತವರ ಮಡಿಲು ಸೇರಿದ್ದಾನೆ ಬಾಲಕ ದಿಗಂತ್. ನಾಪತ್ತೆಯಾಗಿದ್ದ ಬಾಲಕ 15 ದಿನಗಳಾದ ಮೇಲೆ ಮರಳಿ ಮನೆಗೆ ಸೇರಿದ್ದಾನೆ. 25 ಫೆಬ್ರವರಿ 25ನೇ ತಾರೀಕು ಇವನು ಮನೆ ಬಿಟ್ಟು ಹೋಗಿದ್ದು. ತಂದೆ ತಾಯಿ ಬಹಳ ಆತಂಕದಲ್ಲಿದ್ದರು. ಪೊಲೀಸ್ ವಿಚಾರಣೆ, ವಿವಿಧ ಆಯಾಮಗಳು, ತನಿಖೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಗೊಂದಲಗಳು, ಹೇಬಿಯಸ್ ಕಾರ್ಪಸ್ಸು, ಮತ್ತೆ CWC ಸಭೆ. ಇದಾದ ಮೇಲೆ ಈಗ ಪೋಷಕರ ಮಡಿಲು ಸೇರಿದ್ದಾನೆ ದಿಗಂತ್. ನಿನ್ನೆ ಹೇಬಿಯಸ್ ಕಾರ್ಪಸ್ ಅರ್ಜಿ ವಿಚಾರಣೆ ಹೈಕೋರ್ಟ್ ನಡೆಸಿತ್ತು. ದಿಗಂತ್ನನ್ನ ಪೋಷಕರಿಗೆ ಒಪ್ಪಿಸಲು ಸಮ್ಮತಿಸಿದ್ರು ಬಂಟ್ವಾಳ ಪೊಲೀಸರು. ಆದರೆ ಅಫಿಡವಿಟ್ ಸಲ್ಲಿಕೆ ವೇಳೆ ದಿಗಂತ್ ಮನೆಗೆ ಹೋಗಲು ಒಪ್ತಿಲ್ಲ ಅಂತ ಉಲ್ಲೇಖ ಮಾಡಿದರು. ಯಾಕಂದರೆ ಅವನು ಒಪ್ತಿರಲಿಲ್ಲ, ಆರಂಭದಲ್ಲಿ ಹಠ ಮಾಡ್ತಿದ್ದ, ನಾನು ಮನೆ ಹೋಗಿ ಕೊಲ್ಲೆ ಅಂತೇಳಿ. ಹೀಗಾಗಿ ಮಕ್ಕಳ ಕಲ್ಯಾಣಕ್ಕೆ ಅವರ ನಿರ್ಧಾರಕ್ಕೆ ಹೈಕೋರ್ಟ್ ಬಿಟ್ಟಿತ್ತು. ನೀವು ನಿರ್ಧಾರ ಏನು ತೆಗೆದುಕೊಳ್ತೀರೋ ಅದಕ್ಕೆ ಬದ್ಧರಾಗಿರಬೇಕು ಅಂಥೇಳಿ. ಹಾಗಾಗಿ ಅವನನ್ನು ಕೌನ್ಸಿಲಿಂಗ್ ಮಾಡಿದ್ದಾರೆ, ಮನವೊಲಿಸಿದ್ದಾರೆ. ಅವರ ತಂದೆ ತಾಯಿ ಮತ್ತು ಅವರ ಅಣ್ಣ ಅವರು ಅವನನ್ನು ಮನವೊಲಿಸಿದ್ರು. ಹಾಗಾಗಿ ಅವನು ಅವ್ರ ಜೊತೆಗೆ ಹೋಗಲಿಕ್ಕೆ ಒಪ್ಕೊಂಡ. ಇಲ್ಲಿ ಎಕ್ಸಾಮ್ ಭಯ ಇತ್ತು ಅನ್ನುವಂಥ ಕಾರಣ ಆರಂಭದಲ್ಲಿ, ಅದಾದಮೇಲೆ ನಾನು ಯಾರೋ ಹೊತ್ಕೊಂಡು ಹೋಗಿದ್ರು ಅಂತ ಫೋನಲ್ಲಿ ಆತ ತಾಯಿಗೆ ಫೋನ್ ಮಾಡಿ ಹೇಳಿದ್ದು. ಇವೆಲ್ಲ ನೋಡ್ತಾ ಇದ್ದರೆ ಪ್ರಕರಣಕ್ಕೆ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾನೆ ಇತ್ತು. ಯಾರೋ ಮಂಗಳಮುಖಿ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಅನುಮಾನಗಳಿತ್ತು. ಯಾರೋ ಈ ಡ್ರಗ್ ಒಂದು ದಂಧೆಯಲ್ಲಿ ಈತ ಭಾಗಿಯಾಗಿದ್ದಾನೆ, ಗ್ಯಾಂಗ್ ಟ್ರ್ಯಾಪ್ ಮಾಡಿದೆ ಇವನು ಅನ್ನುವಂಥ ಆರೋಪ ಇತ್ತು. ಲವ್ ಫೇಲ್ಯೂರ್, ಹೀಗೆ ಸಾಕಷ್ಟು ಅನುಮಾನಗಳಿತ್ತು ಈತನ ನಾಪತ್ತೆ ಹಿಂದೆ. ಬಟ್ ಕೊನೆಗೂ ಕಾರಣ ಅಂತರೂ ರಿವೀಲ್ ಆಗಲಿಲ್ಲ. ಇವನು ಮನೆ ಬಿಟ್ಟು ಹೋಗಿದ್ದು ಯಾಕೆ ಅಂಥೇಳಿ. ಇದ್ದಾವೆ 5-6 ಕಾರಣಗಳಿದ್ದಾವೆ, ಬಟ್ ಕ್ಲಾರಿಟಿ ಇಲ್ಲ. ಅವ್ರ ಪೋಷಕರು ಕೂಡ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಅವರ ಮೇಲೂ ಕೂಡ ಅನುಮಾನಗಳಿತ್ತು. ಮನೆಗೆ ಯಾಕೆ ಹೋಗ್ತಿಲ್ಲಪ್ಪ ಇವನು ಅಂಥೇಳಿ. ತಂದೆ ತಾಯಿ ಏನಾದರೂ ಇದನಿಗೆ ಟಾರ್ಚರ್ ಮಾಡ್ತಾಯಿದ್ರಾ, ಓದು ಅಂಥೇಳಿ ಒತ್ತಡವನ್ನು ಹಾಕ್ತಾಯಿದ್ರಾ. ಹೈಕೋರ್ಟ್ ಕೂಡ ಅವ್ರಿಗೆ ಪ್ರಶ್ನೆಯನ್ನು ಮಾಡಿತ್ತು. ಅವ್ರಿಗೂ ಕೂಡ ಕ್ಲಾಸನ್ನು ತೆಗೆದುಕೊಳ್ತು ಕೋರ್ಟು. ಬಟ್ ಈಗ ಅವರು ಮಗ ವಾಪಸ್ ಬಂದಲ್ಲ ಅನ್ನುವಂಥ ಒಂದು ಖುಷಿಯಲ್ಲಿದ್ದಾರೆ. ಜೊತೆಗೆ ದಿಗಂತ್ ತಲೆಯಲ್ಲಿ ಇನ್ನೂ ಏನೇನು ಪ್ರಶ್ನೆಗಳು ಓಡ್ತಾ ಇದೋ ಗೊತ್ತಿಲ್ಲ. ಅಲ್ಲಿ ಅಧಿಕಾರಿಗಳು, ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈತನನ್ನು ಮನವೊಲಿಸುವಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಪೊಲೀಸರಿಗೂ ಕೂಡ ಇದು ಸವಾಲಿನ ಕೆಲಸ ಆಗಿತ್ತು. ಬೇರೆ ಬೇರೆ ರೀತಿಯ ಆಂಗಲ್ಗಳನ್ನು ಪಡೆದುಕೊಳ್ತು. ಮತೀಯ ಬಣ್ಣವನ್ನು ಕೂಡ ಇದು ಮೆತ್ತಿಕೊಳ್ತು. ಅದರ ಜೊತೆಗೆ ಕಿಡ್ನಾಪು, ಅದು ಇದು ಅಂಥೇಳಿ ದೊಡ್ಡ ದೊಡ್ಡ ವದಂತಿಗಳು, ಹೋರಾಟ, ಜೊತೆಗೆ ಕೋಮು ಬಣ್ಣವನ್ನು ಪಡೆದುಕೊಂಡಿದ್ದು, ಇದೆಲ್ಲವನ್ನು ನೋಡ್ತಾ ಇದ್ದರೆ ದಿಗಂತ್ ಪ್ರಕರಣ ರಾಜ್ಯ ಮಟ್ಟದಲ್ಲೇ ಸಂಚಲನಕ್ಕೆ ಕಾರಣ ಆಗಿತ್ತು. ಈಗ ಆತ ವಾಪಸ್ ಅವರ ಪೋಷಕರ ಜೊತೆಗೆ ಮನೆಗೆ ಹೋಗಿದ್ದಾನೆ. ಸದ್ಯಕ್ಕೆ ಅವನಿಗೆ ಕೌನ್ಸಿಲಿಂಗ್ ಅಗತ್ಯ ಇದೆ, ಅದನ್ನ ಮಾಡಿದ್ದಾರೆ. ಬಟ್ ಮನೆಯವರು ಆತನನ್ನು ಹೆಂಗೆ ನೋಡ್ಕೊಳ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅವನಿಗೆ ಓದು ಯಾಕಂದರೆ ಎಕ್ಸಾಮ್ ಆಲ್ರೆಡಿ ಆತ ಮತ್ತೆ ಮುಂದೆ ಕಟ್ಟಿ ಪರೀಕ್ಷೆನ ಬರೀಬೇಕಾಗತ್ತೆ. ಆದರೆ ಓದು ಅನ್ನುವಂಥ ಒತ್ತಡವನ್ನು ಹಾಕೋದು ಪೋಷಕರು ಕಡಿಮೆ ಮಾಡಬೇಕು, ಅವನ ಮೇಲೆ ಒತ್ತಡ ಹಾಕೋದು.